ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಸ್ಥಿತಿ ಸಂಚಾರ 12 ರಾಶಿಗಳಿಗೆ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಆಗಸ್ಟ್ ಮಾಸವು ಆಷಾಢ ಮಾಸಕ್ಕೆ ಕೊನೆಯನ್ನು ನೀಡಿ ಶ್ರಾವಣ ಮಾಸಕ್ಕೆ ಆರಂಭವನ್ನು ನೀಡುವುದಾಗಿದೆ. ಆಗಸ್ಟ್ ಮಾಸದಲ್ಲಿ ನಾವು ಬಹಳಷ್ಟು ವಿಶೇಷತೆಗಳು, ಆಚಾರ ವಿಚಾರಗಳನ್ನು ತಿಳಿಯಬಹುದು. ಆಷಾಢ ಮಾಸದಲ್ಲಿ ಶುಕ್ರವಾರಗಳಂದು ದೇವಿ ಪೂಜೆ ವಿಶೇಷ ಆದರೆ, ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರಗಳಂದು ವಿಷ್ಣು ಪೂಜೆ ವಿಶೇಷ ಆಗಿದೆ ಮತ್ತು ಶ್ರಾವಣ ಸೋಮವಾರಗಳಂದು ಶಿವಪೂಜೆಯು ವಿಶೇಷ ಆಗಿದೆ. ಈ ಮಾಸದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ, ಮಂಗಳ ಗೌರಿ ವ್ರತ ಮತ್ತು ವರಮಹಾಲಕ್ಷ್ಮಿ ವ್ರತ ಆಚರಣೆ ಇವೆಲ್ಲವನ್ನು ನಾವು ಆಚರಿಸ್ತೇವೆ. ಈ ಮಾಸವು ವಿಶೇಷವಾದಂತಹ ಮಾಸವೂ ಆಗಿದೆ, ಶ್ರಾವಣ ಮಾಸ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು ತಿಳಿದುಕೊಳ್ಳುವ ಮೊದಲು ಹಿಂದಿನ ಮಾಸಗಳಲ್ಲಿ ದೇವತಾ ಶಕ್ತಿಯ ಸಂಬಂಧಪಟ್ಟಂತೆ ಕೆಲವು ವಿಷಯಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೆ. ಅದರ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ಕೆಲವು ಮಾಹಿತಿಗಳನ್ನು, ಅನುಭವದಲ್ಲಿ ಇರುವಂತಹ ವಿಷಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಕಳೆದ 15-20 ದಿನಗಳ ಹಿಂದೆ ಬಂದಂತಹ ವ್ಯಕ್ತಿಗಳಲ್ಲಿ ನಾನು ಗಮನಿಸಿದಂತಹ ವಿಷಯಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಕೆಲವು ಸಂದರ್ಭದಲ್ಲಿ ಕೆಲವರು ದೇವಕೋಪಕ್ಕೆ ಒಳಗಾಗ್ತಾರೆ. ದೇವಕೋಪ ಯಾಕೆ, ಹೇಗೆ ಬರುತ್ತೆ ಅನ್ನೋದನ್ನು ನೀವಿಲ್ಲಿ ತಿಳಿಬೇಕು. ಈ ಮಾಸವು ಹರಿಹರರಿಗೆ ಭೇದವಿಲ್ಲದೆ ಪೂಜಿಸಲ್ಪಡುವಂಥ, ಪ್ರಾರ್ಥಿಸಲ್ಪಡುವಂತಹ ಮಾಸವೂ ಆಗಿರೋದ್ರಿಂದ ಅದರ ಸಂಬಂಧಪಟ್ಟಂತೆ ಒಂದು ಅನುಭವವನ್ನು ತಿಳಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ನನಗೆ ಕೆಲವೇ ದಿನಗಳ ಹಿಂದೆ ಸೋಮವಾರದಂದು ಕರೆ ಮಾಡ್ತಾರೆ. ಮಧ್ಯಾಹ್ನದ ನಂತರದಲ್ಲಿ ಅವರು ಕರೆ ಮಾಡ್ತಾರೆ. ನನ್ನೊಂದಿಗೆ ಮಾತಾಡಿ ಅವರು ಕರೆ ಕಟ್ ಮಾಡ್ತಾರೆ. ಮತ್ತೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ನಾನು ತಕ್ಷಣಕ್ಕೆ ಯಾರಿಗೂ ಅಪಾಯಿಂಟ್ಮೆಂಟನ್ನು ಕೊಡೋದಿಲ್ಲ. ಆದರೆ ಆ ವ್ಯಕ್ತಿಯ ಮಾಡಿದಂತಹ ಆ ಕಾಲ ಮತ್ತು ಆ ವಾರವನ್ನು ನೋಡಿ ನೀವು ನಾಳೆ ಬನ್ನಿ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಬರುವ ದಿನ ಮಂಗಳವಾರ ಆಗಿರುತ್ತೆ. ಅವರ ಬೇರೆ ಯಾವ ಡೀಟೇಲ್ಸ್ ಗೊತ್ತಿರೋದಿಲ್ಲ, ಹೆಸರು ಮತ್ತು ಸ್ಥಳ ಮಾತ್ರ ಗೊತ್ತಿರುತ್ತೆ. ಬೆಂಗಳೂರಿಂದ ಬಂದಿರ್ತಾರೆ. ಆ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಕೂಡ ನನಗೆ ಅವರು ಕೊಟ್ಟಿರೋದಿಲ್ಲ, ಹೊಸ ಪರಿಚಯ ಆಗಿರುತ್ತೆ. ಆ ವ್ಯಕ್ತಿ ಬರುವಾಗ ಫಲ, ಪುಷ್ಪ, ತಾಂಬೂಲ ಸಹಿತವಾಗಿ ಮಂಗಳ ವಸ್ತುಗಳನ್ನು ಹಿಡಿದು, ಅರಿಶಿನ, ಕುಂಕುಮ, ಬಳೆ, ವಸ್ತ್ರಗಳನ್ನು ಹಿಡಿದು ನನ್ನ ಕಚೇರಿಯನ್ನು ಪ್ರವೇಶ ಮಾಡ್ತಾರೆ. ಬಂದಂತಹ ಆ ವ್ಯಕ್ತಿ ನನ್ನ ಮುಂದೆ ಕುಳಿತುಕೊಳ್ತಾರೆ. ಮೊದಲ ಹಂತದಲ್ಲಿ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ದೇವತಾ ಪ್ರಾರ್ಥನೆಯನ್ನು ಮಾಡುವಂತಹ ಆ ಕಾಲದಲ್ಲಿ ಅವರ ಹಿಂದೆ ನನಗೆ ದೃಶ್ಯ ಕಾಣುತ್ತೆ. ಆ ದೃಶ್ಯ ನನಗೆ ಅವರು ಹೊತ್ತು ತಂದಂತಹ ಭಾಗ್ಯವೂ ಆಗಿರುತ್ತೆ. ಏಕಕಾಲದಲ್ಲಿ ಶ್ರೀ ಮಹಾವಿಷ್ಣು ಮತ್ತು ಶಿವ ಇಬ್ಬರನ್ನ ಸರಿಸಮಾನವಾಗಿ ಅವರ ಹಿಂದೆ ನಾನು ನೋಡ್ತೇನೆ. ನನಗೆ ಸ್ವಲ್ಪ ದ್ವಂದ್ವ ಆಗುತ್ತೆ. ಏಕೆಂದರೆ ಸಾಮಾನ್ಯವಾಗಿ ಒಂದು ದೇವತೆಗಳು ಬಂದಾಗ ನಮಗೆ ಅವರ ಇಷ್ಟ ದೇವರು, ಕುಲದೇವರು, ಮನೆ ದೇವರು, ಹೀಗೆ ಕ್ಲಾರಿಟಿ ಸಿಗುತ್ತೆ. ಸರಿಸಮಾನವಾಗಿ 2 ದೇವತೆಗಳು ಬಂದು ನಿಲ್ಲುವಾಗ ನಾನು ಕಣ್ಣು ತೆರೆದು ಅವರನ್ನು ಪ್ರಶ್ನಿಸ್ತೇನೆ. ಈ ರೀತಿ ಕಾಣಿಸ್ತಾ ಇದ್ದಾರೆ, ಇಬ್ಬರೂ ದೇವತೆಗಳು ಸರಿಸಮಾನವಾಗಿ ಸರಿಯಾದಂತಹ ಒಂದೇ ಲೈನಲ್ಲಿ ನಿಲ್ಲುತ್ತಾ ಇದ್ದಾರೆ ಅಂತ ಹೇಳ್ತೇನೆ. ಆಗ ಅವರು ಹೇಳ್ತಾರೆ, ನೀವು ನೋಡಿದ್ದು ಸರಿಯಾಗಿದೆ. ಅವರಿಬ್ಬರು ನಮ್ಮ ಮನೆ ದೇವರು ಹರಿಹರೇಶ್ವರ ಅಂತ ಹೇಳ್ತಾರೆ. ಬಹಳ ಸಂತೋಷ ಆಗುತ್ತೆ. ಹರಿಹರರನ್ನು ನೋಡಿದಂತಹ ಭಾಗ್ಯ ನನ್ನದು. ಆ ಸೆಕೆಂಡ್ಸಲ್ಲಿ ಶಿವ
ಸ್ವಲ್ಪ ಟರ್ನ್ ಮಾಡಿ ಮುಖವನ್ನು ತಿರುಗಿಸ್ತಾರೆ. ಮತ್ತೆ ನಾನು ಅವರಿಗೆ ಹೇಳ್ತೇನೆ, ಶಿವ ಹೀಗೆ ತಿರುಗುತ್ತಿರುವುದಕ್ಕೆ ಕಾರಣ ಏನು ಅಂತ ಕೇಳ್ತೇನೆ ಅವರಿಗೆ. ಅವರು ಹೇಳ್ತಾರೆ, ಯಾವಾಗಲೂ ಸಂಕಲ್ಪ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ, ಎಲ್ಲಿಗೆ ಹೋಗಬೇಕಾದ್ರೂ ಶಿವನಿಗೆ ಪ್ರಾರ್ಥಿಸಿ ಹೋಗ್ತೇನೆ, ಆದರೆ ಇವತ್ತು ನಾನು ಮಾಡಿಲ್ಲ, ನನಗೆ ಬೇಸರವಿದೆ ಅನ್ನೋದನ್ನು ತಿಳಿಸ್ತಾರೆ. ದೇವರ ಬಗ್ಗೆಯೇ ಇವರಿಗಿರುವಂತಹ ಬೇಸರವನ್ನು ಅವರು ತಿಳಿಸ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಅವರು ತಿಳಿಸ್ತಾರೆ ನನಗೆ. ನೋಡಿ, ಇಲ್ಲಿ ಆ ದೇವರಿಗೆ ಆದಂತಹ ಒಂದು ಬೇಸರ, ಅಲ್ಲಿ ಏನಾಗುತ್ತೆ, ಆ ದೇವಕೋಪಕ್ಕೂ ಕಾರಣ ಆಗುತ್ತೆ. ಅವರು ತಿಳಿಸ್ತಾರೆ, ಅವರ ಹಿಂದಿನ ವರ್ಷಗಳಲ್ಲಿ, ಕೆಲವು ವರ್ಷಗಳ ಹಿಂದೆ ಅವರಿಗಿದ್ದಂತಹ ಮಹತ್ವದ ಗುರಿ ಏನು ಅಂದರೆ, ಒಂದು ಒಳ್ಳೆಯ ಕೇಂದ್ರವನ್ನು ಆರಂಭಿಸಿ ಜನರಿಗೆ ಅನುಕೂಲ ಆಗುವಂತೆ ಅನ್ನದಾನವನ್ನು ಮಾಡಬೇಕು ಮತ್ತು ಆಧ್ಯಾತ್ಮಿಕವಾಗಿ ಗುರುತಿಸಿಕೊಳ್ಳುವಂಥ ವ್ಯಕ್ತಿಗಳು ಅಲ್ಲಿ ವಾಸ ಇರಬೇಕು, ಮಠ ಆಶ್ರಮದಂತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಆ ಮಹತ್ವಾಕಾಂಕ್ಷೆಯಿಂದ ಅವರು ಕೆಲವು ವರ್ಷಗಳ ಹಿಂದೆ ಅದನ್ನು ಆರಂಭಿಸ್ತಾರೆ. ಬೆಂಗಳೂರಿನ ಹೆಸರುಘಟ್ಟ ರೋಡ್ನಲ್ಲಿ ಆರಂಭಿಸ್ತಾರೆ. ಆರಂಭಿಸಿದಂತಹ ಆ ಸ್ಥಾನಕ್ಕೆ ನೋಡಿ, ಅಲ್ಲಿ ಏನೇ ನಡಿಬೇಕು ಅಂದರೂ ಒಬ್ಬರು ಗುರು ಬೇಕಾಗ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಗುರುವನ್ನಾಗಿ ನೇಮಕ ಮಾಡ್ತಾರೆ. ಅವರು ಸನ್ಯಾಸಿಯ ವಸ್ತ್ರಧಾರಣೆಯನ್ನು ಮಾಡುವಂತೆ ನಾನು ಚಿತ್ರಣಗಳಲ್ಲಿ ಅವರು ತೋರಿಸಿದಾಗ ನಾನು ನೋಡಿರುವಂಥದ್ದು. ನೋಡಿ, ಇದು ನಡೀತಾ ಇರುತ್ತೆ. ಅಲ್ಲಿ ಕೆಲವು ವಿಷಯಗಳಲ್ಲಿ ಅವರಿಗೆ ಸರಿ ಬರೋದಿಲ್ಲ. ಆಗ ಕೆಲವು ವರ್ಷಗಳ ನಂತರ ಅದನ್ನು ನಿಲ್ಲಿಸಬೇಕಾಗಿ ಬರುತ್ತೆ. ಅಲ್ಲಿದ್ದಂತಹ ಮುಖ್ಯ ವಸ್ತುಗಳನ್ನು ತಂದು ಮನೆಯಲ್ಲಿ ಇರಿಸ್ತಾರೆ. ಆ ಸ್ಥಳವನ್ನು, ಆ ಪ್ರಾಪರ್ಟಿ ಏನಿರುತ್ತೆ, ಆ ಬಿಲ್ಡಿಂಗ್ ಏನು ಮಾಡಿರ್ತಾರೆ, ಅದನ್ನು ಅವರು ಮಾರಾಟವನ್ನು ಮಾಡ್ತಾರೆ. ಆ ವ್ಯಕ್ತಿಗೆ ಹೇಳ್ತಾರೆ, ಕೆಲವು ವಿಷಯಗಳು ಸರಿ ಬರದ ಕಾರಣ, ನೀವು ಬದಲಾಗದೆ ಇರುವುದಕ್ಕೆ ಕಾರಣ, ಈ ಕಾರಣದಿಂದಾಗಿ ಇದನ್ನು ನಾನು ನಿಲ್ಲಿಸ್ತಾ ಇದ್ದೇನೆ, ನೀವು ನಿಮ್ಮ ಜೀವನವನ್ನು ನೋಡಿಕೊಳ್ಳಿ ಅಂತ. ನೋಡಿ, ಅಲ್ಲಿ ಕ್ರಿಯೇಟ್ ಆದಂತಹ ಎನರ್ಜಿ, ಇದನ್ನು ನೀವು ತಿಳಿಬೇಕು. ಅಲ್ಲಿ ದೇವತಾ ಬೇಸರ, ದೇವತಾ ಕೋಪಕ್ಕೆ ಇದು ಕಾರಣ ಆಗುತ್ತೆ. ವ್ಯಕ್ತಿಗಳ ದೋಷ ಏನು ಮಾಡೋದು? ಈ ಕಲಿಯುಗದಲ್ಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಜಾಗರೂಕತೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಒಂದು ಸಂಸ್ಥೆ ಅಂತ ಬಂದಾಗ ಅಲ್ಲಿ ಪಾರ್ಟ್ನರ್ಸ್ ಇರ್ತಾರೆ. ಆ ಪಾರ್ಟ್ನರ್ಸ್ ಪ್ರತಿಯೊಬ್ಬರಲ್ಲಿಯೂ ಸ್ವಾರ್ಥ ಭಾವನೆ ಇರುತ್ತೆ, ಕಾಂಪಿಟೇಟಿವ್ ಆಗಿ ಇರ್ತಾರೆ. ಅಲ್ಲಿ ಕಳ್ಳರೇ ಇರಬಹುದು, ಕಾಮುಕರೇ ಇರಬಹುದು. ನೋಡಿ, ಇಂಥೆಲ್ಲ ವಿಷಯಗಳಿಂದ ಈ ಕಾಲದಲ್ಲಿ ಒಂದು ಮಠವನ್ನು ನಡೆಸುವುದು, ಒಂದು ಮಂದಿರವನ್ನು ನಡೆಸುವುದು, ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದು, ಇದೆಲ್ಲವೂ ಒಂದು ರೀತಿಯ ಕಠಿಣವೇ ಆಗಿದೆ. ಈ ಕಾಲದಲ್ಲಿ ಅಲ್ಲಲ್ಲಿ ನಾವು ವಿಷಯಗಳನ್ನು ನೋಡ್ತಾ ಇದ್ದೇವೆ. ಈ ಕಾರಣದಿಂದ ಅವರು ಅದನ್ನು ನಿಲ್ಲಿಸ್ತಾರೆ. ನೋಡಿ, ಹೀಗಾಗಿ ಆ ದೇವತೆ ಬೇಸರಗೊಂಡಿರುವಂಥದ್ದು. ಇಲ್ಲಿ ಈ ವಿಷಯ ಏನೇ ಆಗಿದ್ದರೂ ನೀವು ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಆ ಗಮನ ಇರಬೇಕಾಗುತ್ತೆ, ಸರಿಯಾದ ಗಮನ. ಬೆಳೆವ ಸಿರಿ ಮೊಳಕೆಯಲ್ಲಿ ನೋಡಿ, ನಾವು ಹೇಳಿ ಕೇಳಿ ದೊಡ್ಡವರಾದ ಮೇಲೆ ಬರುವಂತಹ ವಿಷಯ ಭಕ್ತಿ ಅಲ್ಲ, ಅಖಂಡ ಜ್ಞಾನ ವಿದ್ಯಾಯೋಗ. ಆ ಅಖಂಡವಾದಂತಹ ಆ ವಿದ್ಯಾಜ್ಞಾನ ಯಾರಲ್ಲಿ ಇರುತ್ತೆ ಮತ್ತು ಈ ಒಂದು ಭೂಮಿ ಲೋಕದಲ್ಲಿ ಇರುವ ಸಕಲ ಜೀವಿಗಳನ್ನು ಯಾರು ಭಕ್ತಿ ಪ್ರೇಮದಿಂದ, ಯಾರು ಕರುಣಾಭಾವದಿಂದ, ಯಾರು ಸಕಲದಲ್ಲಿಯೂ ಈಶ್ವರಿಯನ್ನು ಯಾರು ತಿಳಿತಾರೆ ಅಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನೋಡಿ, ಅಲ್ಲಿ ಕಾಮವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಭೇದವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಸ್ವಾರ್ಥವೇ ನಿರ್ಮಾಣ ಆಗೋದಿಲ್ಲ. ಯಾಕೆ ಅಂದರೆ ಸಕಲ ಜೀವಿಗಳಲ್ಲಿಯೂ ಈಶ್ವರನನ್ನು ನೋಡುವಾಗ ಅವರಿಗೆ ನೋಡಿ, ಅಲ್ಲಿ ಕಾಮ ಅಂದರೆ ಇನ್ನೊಬ್ಬ ವ್ಯಕ್ತಿಯಿಂದ ಆ ಕಾಮವನ್ನು ಅನುಭವಿಸುವುದೆಲ್ಲಿ,
ಅವರಲ್ಲಿಯೂ ನಾನೇ ಇದ್ದೀನಿ ಅಂದ ಮೇಲೆ, ಅವರಲ್ಲಿಯೂ ನಾನೇ ಇದ್ದೇನೆ ಅಂದ ಮೇಲೆ ಸ್ವಾರ್ಥ ಎಲ್ಲಿ, ಲೆಕ್ಕಾಚಾರವೆಲ್ಲಿ, ಇವೆಲ್ಲವೂ ಬರುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿ ಅವರನ್ನು ನೇಮಕ ಮಾಡಬೇಕಾಗತ್ತೆ. ನೋಡಿ, ಶ್ರೀ ಆದಿಶಂಕರಾಚಾರ್ಯರಲ್ಲಿ ನಾವು ಬಾಲ್ಯದಿಂದ ಇದ್ದಂತಹ ಆ ಅಪಾರವಾದಂತಹ ಶಿವಭಕ್ತಿ, ಅಲ್ಲಿ ರಾಮಕೃಷ್ಣ ಪರಮಹಂಸರಲ್ಲಿ ಬಾಲ್ಯದಲ್ಲಿ ಇದ್ದಂತಹ ಆ ದೇವತಾ ಭಕ್ತಿ, ಅಂದರೆ ಇವರೆಲ್ಲರಲ್ಲಿಯೂ ಯಾರೋ ತುಂಬಿದ್ದಲ್ಲ, ಯಾವ ಕಾಲದಲ್ಲಿಯೋ ಬಂದಿದ್ದು ಅಲ್ಲ, ಅದು ಬೆಳೆವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಆ ಬಾಲ್ಯದಿಂದಲೇ ಅದು ಆರಂಭ ಆಗಿತ್ತು. ಅದಕ್ಕೆ ಅವರು ಹಾಗೆಯೇ ಇದ್ದರು, ಅದೇ ಸ್ಥಾಪಿತವಾಗಿತ್ತು ಅವರಲ್ಲಿ. ಬುದ್ಧ ದೇವರನ್ನು ನೀವು ನೋಡ್ಬೋದು, ಗೌತಮ ಬುದ್ಧರನ್ನು ಅವರು ಮಧ್ಯ ಜೀವನದಿಂದ ಧ್ಯಾನಸ್ಥರಾಗಿರುವುದು ಇವೆಲ್ಲವನ್ನು ನೋಡ್ಬೋದು. ಆದರೂ ಅವರಂತೆ ಆಗಬೇಕು ಅಂದರೆ ನೋಡಿ, ಅದೇ ಅವರು ಆಗಬೇಕಾಗುತ್ತೆ. ನಾವು ಹೇಳಿ ಕೇಳಿ ನೋಡಿ ವೇಷ ಧರಿಸಿದ ತಕ್ಷಣದಲ್ಲಿ ಅವರು ಆ ಸ್ಥಾನಕ್ಕೆ ಯೋಗ್ಯರಾಗಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಮಂದಿರವನ್ನು ಸ್ಥಾಪಿಸ್ತೀರಾ, ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಅವರು ಯಾವುದೋ ಒಂದು ದೋಷದ ಒಂದು ಪರಿಣಾಮವಾಗಿ ಆ ದೋಷ ನಿವಾರಣೆಗಾಗಿ ಅವರು ದೇವಾಲಯವನ್ನು ಕಟ್ಟಿಸ್ತಾರೆ. ಆದರೆ ಆ ವ್ಯಕ್ತಿ ಒಳ್ಳೆಯ ಒಂದು ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವ ಕಾರಣ ಆ ದೇವಾಲಯದಲ್ಲಿ ನಿತ್ಯ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಅವರು ಪುರೋಹಿತರನ್ನು ನೇಮಕ ಮಾಡಿಲ್ಲ. ಆ ದೇವಾಲಯದಲ್ಲಿ ದೇವಿಯ ಪೂಜೆ ನಿತ್ಯ ಆಗಬೇಕಾಗತ್ತೆ. ಅದೇನಾಗುತ್ತೆ, ಅಲ್ಲಿ ದೋಷವು ನಿರ್ಮಾಣ ಆಗುತ್ತೆ. ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ, ಅವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ 2-3 ಸಾವಾಗಿದೆ. ಅಂದರೆ ಅಲ್ಲಿರುವಂತಹ ವಿಷಯಗಳ ಬಗ್ಗೆ ಅವರು ತಿಳಿಸ್ತಾರೆ. ಅವರ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಪೂಜಾ ವಸ್ತುಗಳೆಲ್ಲವನ್ನು ತೆಗೆದುಕೊಂಡು ಹೋಗಿ ಅವರು ನೀರಿಗೆ ಬಿಟ್ಟಿರ್ತಾರೆ. ಅಂದರೆ ಶ್ರೀಚಕ್ರ, ಇನ್ನಿತರ ವಿಷಯ ವಸ್ತುಗಳನ್ನೆಲ್ಲ ಬಿಟ್ಟಿರ್ತಾರೆ. ನೋಡಿ, ಅಲ್ಲಿ ಆಗುವಂತಹ ದೋಷಗಳು, ದೇವತಾ ಕೋಪಕ್ಕೆ ನೀವು ಒಳಗಾಗಬೇಕಾಗತ್ತೆ. ಈ ರೀತಿ ಆಗಬಾರದು. ಮಠ ಮಂದಿರಗಳನ್ನು ಕಟ್ಟಿದರೆ ನೀವು ಆ ದೀರ್ಘಕಾಲದವರೆಗೆ 100 ವರ್ಷಗಳಾದರೂ ಅದನ್ನು ಹೇಗೆ ಕಾಪಾಡುವುದು, ಆ ಎನರ್ಜಿಗೆ ಬೇಕಾಗುವಂತಹ ರಕ್ಷೆಯನ್ನು ನೀವೇ ನೀಡಬೇಕಾಗತ್ತೆ. ನೋಡಿ, ಒಂದು ಮಂದಿರವನ್ನು ಕಟ್ಟಿ ಕೆಲವು ದಿನಗಳ ಕಾಲ ಪೂಜೆ ಮಾಡಿ ಅದನ್ನು ಹಾಗೆ ಬಿಟ್ಟುಬಿಡ್ತಾರೆ. ಅದರಂತೆ ನಾವು ಕರ್ನಾಟಕದಲ್ಲಿ ಎಷ್ಟೋ ದೇವಾಲಯಗಳನ್ನು ನೋಡ್ಬೋದು. ಈ ರೀತಿಯೆಲ್ಲ ಮಾಡಬಾರ್ದು. ದೇವಕೋಪಕ್ಕೆ ಕಾರಣ ಆಗುತ್ತೆ. ಮನೆಯಲ್ಲೇ ಪೂಜಿಸಿ ಅಥವಾ ಹೊರಗೆ ಮಾಡಿ ಇನ್ನಿತರ ಯಾವುದೇ ಕಾರ್ಯದಲ್ಲಿ ಆದರೂ ಇಂಥ ಒಂದು ಗಮನಗಳು ನಿಮಗೆ ಸರಿ ಇರಬೇಕಾಗುತ್ತೆ. ಒಂದು ದೇವತೆಯನ್ನು ಪೂಜಿಸಿ ಮತ್ತೆ ಅದನ್ನು ನಿಲ್ಲಿಸಿದಾಗ ಆ ದೇವಕೋಪಕ್ಕೆ ನೀವು ಕಾರಣರಾಗಬೇಕಾಗತ್ತೆ. ಈ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಇಂಥ ತಪ್ಪುಗಳನ್ನು ಮಾಡಬೇಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಸಿದ್ಧಿ ದೇವತೆಗಳ ಬಗ್ಗೆ ಆಗಾಗ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಜನರು. ಇದರ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಮುಂದಿನ ಮಾಸದಲ್ಲಿ, ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾಗಿರುವಂತಹ ಸೂರ್ಯಗ್ರಹ ಕಟಕ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ 4 ದಿನಗಳ ಕಾಲ ಮಿಥುನ ರಾಶಿಯಲ್ಲಿ, 19 ದಿನಗಳ ಕಾಲ ಕಟಕ ರಾಶಿಯಲ್ಲಿ, ಕೊನೆ ವಾರದಲ್ಲಿ ಬುಧ ಗ್ರಹ ಸಿಂಹ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚಾರವನ್ನು ಆರಂಭಿಸ್ತಾರೆ. ಶುಕ್ರ ಗ್ರಹ ಬಹುಪಾಲು ಮೊದಲನೇ ವಾರದಿಂದಲೇ ಕನ್ಯಾ ರಾಶಿ ನೀಚ ರಾಶಿಯಲ್ಲಿ ಸಂಚರಿಸ್ತಾರೆ. ಕುಜ ಗ್ರಹ ಮೊದಲನೇ ವಾರದಿಂದಲೇ ಮಿಥುನ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚರಿಸ್ತಾರೆ. ಶನಿ ಗ್ರಹ ವಕ್ರ ಸಂಚಾರ ಈಗಾಗಲೇ ಆರಂಭಿಸಿದ್ದು ಮೀನ ರಾಶಿಯಲ್ಲಿ ಸಂಚರಿಸ್ತಾರೆ. ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚರಿಸ್ತಾರೆ. ರಾಹು ಕೇತು ಗ್ರಹಗಳು ಕುಂಭ ರಾಶಿ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾರೆ. ಗ್ರಹಗಳ ಸಂಚಾರ ಈ ರೀತಿ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮೀನ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ರಾಶ್ಯಾಧಿಪತಿ ಗುರುಗ್ರಹ ಪಂಚಮ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಸೂರ್ಯಗ್ರಹದೊಂದಿಗೆ ಬುಧ ಗ್ರಹದೊಂದಿಗೆ ಸಂಚಾರ ಮಾಡಲಿದ್ದು, ರಾಶಿಯಲ್ಲಿ ವಕ್ರ ಶನಿ ಸಂಚಾರ ಈಗಾಗಲೇ ಜುಲೈ ಮಾಸದ ಕೊನೆಯಿಂದ ಆರಂಭ ಆಗಿದ್ದು,
ಈ ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ, ವ್ಯಕ್ತಿತ್ವದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಇರುತ್ತೆ ಅಂದರೆ, ಶನಿ ವಕ್ರ ಸಂಚಾರದಲ್ಲಿ ನಿಮಗೆ ಸರಿಯಾದಂತಹ ಆತ್ಮ ವಿಮರ್ಶೆ ಮಾಡಿಕೊಳ್ಳುವಂತಹ ಕಾಲ ಮತ್ತು ಆ ಪಾಠದ ಒಂದು ಅನುಭವವನ್ನು ನೀಡ್ತಾರೆ. ನಿಮಗೆ ಅಂತರ್ಮುಖಿಯಾಗಿ, ಒಂಟಿತನ, ಏಕಾಂಗಿಯಾಗಿ ನೀವು ನಿಮ್ಮ ಒಂದು ಏನು ಜೀವನ ನಡೀತಾ ಇರುತ್ತೆ ಅದರ ಒಂದು ಫಲ ಏನಿರುತ್ತೆ ಅನುಭವಿಸ್ತಾ ಇರ್ತೀರ. ಅದರ ಒಂದು ಆಧಾರಿತವಾಗಿ ನೀವು ನಿಮ್ಮದೇ ಆತ್ಮಸಾಕ್ಷಿಯಿಂದ ಶಿಸ್ತು ಪಾಲನೆಯನ್ನು ಮಾಡುವಂತೆ ಶನಿಗ್ರಹ ಪ್ರಭಾವವನ್ನು ಮಾಡ್ತಾರೆ. ನೋಡಿ, ಈ ಆತ್ಮಾವಲೋಕನ, ಆತ್ಮವಿಮರ್ಶೆಯ ಈ ಕಾಲದಲ್ಲಿಯೇ ನಿಮಗೆ ಶನಿಗ್ರಹ ಜೀವನಕ್ಕೆ ಬೇಕಾದಂತಹ ಸರಿಯಾದಂತಹ ಅಡಿಪಾಯವನ್ನು ಹಾಕುವುದು. ನೋಡಿ, ಶನಿ ಕಲಿಸುವಂತಹ ಪಾಠದಿಂದ ನೀವು ಸರಿಯಾದಂತಹ ಜೀವನಕ್ಕೆ ತಯಾರಾಗ್ತೀರಾ. ಆದರೆ ಕೆಲವು ವಿಷಯಗಳಲ್ಲಿ ನೋಡಿ, ಲಾಭ ಸಿಗುತ್ತಾ, ಏನಾದರೂ ನಿಮ್ಗೆ ಒಳ್ಳೆಯದಾಗುತ್ತಾ ಅಂದರೆ ಅಂಥ ಫಲವನ್ನು ಶನಿಗ್ರಹ ನೀಡೋದಿಲ್ಲ. ಬದಲಾಗಿ ನಿಮ್ಮನ್ನೇ ಬದಲಾಯಿಸ್ತಾರೆ. ಅನುಭವದ ಪಾಠದಿಂದ ನೀವೇ ಆತ್ಮಸಾಕ್ಷಿಯಾಗಿ ಬದಲಾಗಬೇಕು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರ ಮಾತು ಕೇಳ್ತೀರಾ, ಇವ್ರ ಮಾತು ಕೇಳ್ತೀರಾ, ಇನ್ನೊಬ್ಬರ ಮಾತು ಕೇಳ್ತೀರಾ. ಆದರೆ ಈ ಶನಿಗ್ರಹ ವಕ್ರ ಸಂಚಾರದಲ್ಲಿ ನಿಮ್ಮ ಆತ್ಮಸಾಕ್ಷಿಯ ಒಂದು ಪ್ರಭಾವದಿಂದಲೇ ಆ ಶಿಸ್ತು ಪಾಲನೆ ಆಗುವಂತೆ ಇಲ್ಲಿ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುವುದಕ್ಕೆ ಪ್ರಭಾವವನ್ನು ಮಾಡ್ತಾರೆ. ಒಳ್ಳೆಯ ಒಂದು ಪ್ರಭಾವವೇ. ಇದನ್ನು ಸರಿಯಾಗಿ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ನಡೆಯುವಂತಹ ಕಾಲವೂ ಆಗಿರುತ್ತೆ. ಇನ್ನು ಉದ್ಯೋಗದ ಸಂಬಂಧಪಟ್ಟಂತೆ ಪಂಚಮ ಸ್ಥಾನದಲ್ಲಿ ರಾಶ್ಯಾಧಿಪತಿ ಸಂಚಾರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಆಗ್ಬೋದು, ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗ್ಬೋದು, ನಿಮ್ಮ ಯೋಜನೆಗಳ ವಿಷಯದಲ್ಲಿ ಆಗ್ಬೋದು, ಎಲ್ಲದಕ್ಕೂ ಒಳ್ಳೆ ಫಲವನ್ನು ಪಂಚಮದಲ್ಲಿ ಸಂಚರಿಸುವ ಗ್ರಹಗಳು ನೀಡ್ತಾ ಇದ್ದಾರೆ. ಆರಂಭಿಕವಾದಂತಹ ಹಿನ್ನಡೆ ಆಗುತ್ತೆ. ಯಾಕೆಂದರೆ ಶನಿ ವಕ್ರ ಸಂಚಾರ ರಾಶಿಯಲ್ಲಿ ಮತ್ತು ನಿಮ್ಮ ರಾಶಿಯನ್ನು ಈ ಮಾಸದಲ್ಲಿ ನೀಚ ಶುಕ್ರ ಗ್ರಹ ವೀಕ್ಷಿಸುವುದರಿಂದ ಸೋಮಾರಿತನ, ಅಲಸ್ಯ, ಶುಕ್ರ ಗ್ರಹ ನೀಚ ದೃಷ್ಟಿಯನ್ನು ಶನಿಯ ಒಂದು ಮೇಲೆ ಹಾಕೋದ್ರಿಂದ ಏನಾಗುತ್ತೆ, ಇಲ್ಲಿ ನಿಮ್ಗೆ ಆಲಸ್ಯ ಬರುತ್ತೆ, ಸೋಮಾರಿತನ, ಒಂಟಿತನ ಇದೆಲ್ಲವೂ ನಿಮಗೆ ಬಾಧಿಸುತ್ತೆ. ಹಾಗಾಗಿ ಆರಂಭಿಕವಾದಂತಹ ಹಿನ್ನಡೆ ಆಗುತ್ತೆ. ಈ ನಕಾರಾತ್ಮಕವಾದ ಈ ನೆಗೆಟಿವಿಟಿಯಿಂದ ನೀವೇನಾದರೂ ಈ ಸೋಮಾರಿತನವನ್ನು ಬಿಟ್ಟರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಗುರುಗ್ರಹ ಫಲವನ್ನು ನೀಡ್ತಾರೆ. ಕುಜಗ್ರಹವು ಫಲವನ್ನು ನೀಡ್ತಾರೆ. ನೋಡಿ, ಕುಜಗ್ರಹ ನಿಮ್ಮ ದಶಮ ಕರ್ಮಸ್ಥಾನವನ್ನು ವೀಕ್ಷಿಸ್ತಾ ಇದ್ದಾರೆ. ಕರ್ಮಸ್ಥಾನಾಧಿಪತಿ ಉಚ್ಚಾಗಿ ಸಂಚರಿಸ್ತಾ ಇದ್ದಾರೆ. ಅಂದರೆ ನೀವು ಎಫರ್ಟ್ ಹಾಕಿದರೆ ಬಹಳ ಒಳ್ಳೆಯ ಬದಲಾವಣೆಗಳನ್ನು ಮಾಡಿಕೊಳ್ಬಹುದು, ಅಡಿಪಾಯಗಳನ್ನು ಹಾಕಿಕೊಳ್ಬಹುದು. ಕುಜಗ್ರಹ ಚತುರ್ಥ ಸ್ಥಾನದಿಂದ ಏನು ಫಲವನ್ನು ನೀಡ್ತಾರೆ ಅಂದರೆ, ನೋಡಿ, ಚತುರ್ಥ ಸ್ಥಾನದಿಂದ ಕುಜಗ್ರಹ ದಶಮವನ್ನು ವೀಕ್ಷಣೆ ಮಾಡೋದ್ರಿಂದ ರಿಯಲ್ ಎಸ್ಟೇಟ್, ಆಸ್ತಿ, ಭೂಮಿ ಈ ಸಂಬಂಧಪಟ್ಟಂತೆ ಲಾಭ ಬರುವುದಕ್ಕೆ ಲಾಭಸ್ಥಾನವನ್ನು ವೀಕ್ಷಿಸ್ತಾರೆ. ಕೆಲಸ ಕಾರ್ಯಗಳಾಗುವುದಕ್ಕೆ ಫಲವನ್ನು ನೀಡ್ತಾರೆ. ಇದಕ್ಕೆಲ್ಲ ನಿಮಗೆ ಯೋಗಕಾರಕರ ಭುಕ್ತಿ ಕಾಲ ನಡಿಬೇಕಾಗುತ್ತೆ. ನೋಡಿ, ಭೂಮಿ ಯೋಗ, ಮನೆ ಯೋಗ, ಆಸ್ತಿ ಯೋಗಗಳು ಬರಬೇಕಂದ್ರೆ ಋಣಾನುಬಂಧದಂತೆ ಸಿಗಬೇಕು. ಅದಕ್ಕೆ ಅದೇ ಕಾಲದ ಭುಕ್ತಿ ಕಾಲ, ದಶಾಭುಕ್ತಿ ಕಾಲವು ನಿಮಗೆ ನಡೀತಾ ಇರಬೇಕಾಗತ್ತೆ. ನೋಡಿ, ಈ ಕುಜಗ್ರಹ ಆ್ಯಕ್ಷನ್ ಓರಿಯೆಂಟೆಡ್ ಗ್ರಹ ಆಗಿರೋದ್ರಿಂದ ಚತುರ್ಥ ಸ್ಥಾನದಲ್ಲಿ ತಾಯಿಯೊಂದಿಗೆ ನೀವು ಹೇಗೆ ನಡೆದುಕೊಳ್ತೀರಾ, ಸ್ಟ್ರಾಂಗಾಗಿ ನಡ್ಕೊಳ್ತೀರಾ, ತಾಯಿಯೂ ಸ್ಟ್ರಾಂಗಾಗಿ ನಿಮ್ಮೊಂದಿಗೆ ನಡೆದುಕೊಳ್ತೀರಾ, ಅಂದರೆ ಗಟ್ಟಿಯಾಗಿ. ಈ ರೀತಿ ಕುಜಗ್ರಹ ಇಲ್ಲಿ ಪ್ರಭಾವ ಮಾಡ್ತಾ ಇದ್ದು ಪತ್ನಿ ಸ್ಥಾನವನ್ನು ಕುಜನು ವೀಕ್ಷಣೆ ಮಾಡ್ತಾ ಇದ್ದು ಇಲ್ಲಿ ನೀಚ ಶುಕ್ರಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಪತಿ ಪತ್ನಿ ಸಂಗಾತಿ ನಡುವೆ ಅಂತೂ ಸಮಸ್ಯೆಗಳು ಇದ್ದೇ ಇರುತ್ತೆ. ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಆಗ್ಬೋದು, ಅಥವಾ ವಿರೋಧಗಳಾದರೂ ಆಗ್ಬೋದು, ಈ ರೀತಿ ಸಮಸ್ಯೆಗಳು, ಕಲಹಗಳಾದರೂ ಆಗ್ಬೋದು, ಸಮಸ್ಯೆಗಳು ಇದ್ದೇ ಇರುತ್ತೆ. ಇನ್ನು ಹಣದ ಸಂಬಂಧಪಟ್ಟಂತೆ ನೋಡಿ, ಧನಸ್ಥಾನಾಧಿಪತಿ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯದೆ. ಲಾಭಸ್ಥಾನವನ್ನು ದೃಷ್ಟಿಸುವುದು, ಉದ್ಯೋಗ ಸ್ಥಾನವನ್ನು ದೃಷ್ಟಿಸುವುದು, ಬಹಳ ಎಫರ್ಟ್ ಹಾಕುವುದಕ್ಕೆ ಫಲ ನೀಡ್ತಾರೆ. ಆದರೆ ಆಲಸ್ಯವನ್ನು ಬಿಡಬೇಕಾಗತ್ತೆ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಸಪ್ತಮಾಧಿಪತಿಯಾದಂಥ ಬುಧಗ್ರಹ ಗುರುವಿನೊಂದಿಗೆ 23ನೇ ದಿನಾಂಕದವರೆಗೆ ಪಂಚಮದಲ್ಲಿ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ.
ಎಲ್ಲ ಒಳ್ಳೆ ಫಲಗಳೇ ದೊರೆಯುತ್ತೆ. ಹಾಗೆಯೇ ಇನ್ನು ಹಣ ಧನಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶನಿ ವಕ್ರ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಶನಿ ಗ್ರಹ ವಯಸ್ಸಾದವರಿಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಯಾವ ರೀತಿ ಬೆನಿಫಿಟ್ಸ್ ನಿಮಗೆ ಕೊಡಬಹುದು ಅಂದರೆ, ಹಿಂದೆ ಮಾಡಿದಂತಹ ಫಲ ನೋಡಿ, ಕರ್ಮಫಲ ಹಿಂದೆ ಮಾಡಿದ ಯಾವ ಒಳ್ಳೆ ಕರ್ಮಫಲವನ್ನು ನಿಮಗೆ ನೀಡಬಹುದು ಅಂದರೆ, ವೃದ್ಧರಿಗೆ ನಿಮ್ಮ ಉದ್ಯೋಗದ ವೇತನ ಅಂದರೆ ವೃದ್ಧಾಪ್ಯದಲ್ಲಿ ದೊರೆಯುವಂತಹ ವೇತನಗಳು ದೊರೆಯಬಹುದು. ಕೆಲವರಿಗೆ ಆರ್ಥಿಕವಾದಂತಹ ಸೇವಿಂಗ್ಸ್ ನೀವೇನಾದರೂ ಹಿಂದೆ ಮಾಡಿಟ್ಟಿದ್ದರೆ ಅದು ನಿಮಗೆ ದೊರೆಯಬಹುದು. ಇಂತಹ ಒಂದು ಪ್ರಭಾವವನ್ನು ಶನಿಗ್ರಹ ಈ ಮಾಸದಲ್ಲಿ ಮಾಡ್ತಾರೆ ವೃದ್ಧರಿಗೆ. ಆದರೆ ಆರೋಗ್ಯದ ಸಮಸ್ಯೆಯಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ವಯಸ್ಸಾದವರು ಮತ್ತು ಮಧ್ಯ ವಯಸ್ಸಿನವರು, ಬಾಲ್ಯಾವಸ್ಥೆಯಲ್ಲಿರುವವರು ಎಲ್ಲರೂ ಆರೋಗ್ಯದ ವಿಷಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ರಾಶಿಯಲ್ಲಿ ವಕ್ರ ಶನಿ ಸಂಚಾರವು ಆಗ್ತಾ ಇರೋದ್ರಿಂದ ನೀವು ಕೇರ್ ತೆಗೆದುಕೊಂಡ್ರೆ ಹೆಚ್ಚಿನ ಸಮಸ್ಯೆಗಳಿಲ್ಲ. ಯಾಕೆಂದರೆ ರಾಶಿಯಾಧಿಪತಿ ನಿಮ್ಮ ರಾಶಿಯನ್ನು ವೀಕ್ಷಿಸ್ತಾರೆ, ಒಳ್ಳೆಯದೇ. ಆದರೆ ಆಲಸ್ಯದಿಂದ ನಿಮ್ಮನ್ನು ನೀವು ಕೇರ್ ತೆಗೆದುಕೊಳ್ಳದೆ, ಪ್ರಜ್ಞೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಪ್ರಜ್ಞೆ ಇಲ್ಲದೆ ಹೊರಗೆ ನೀವು ವೆಹಿಕಲ್ ಓಡಿಸ್ಬೋದು. ಇನ್ನಿತರ ಯಾವುದೇ ವಿಷಯಗಳನ್ನು ನೀವು ಕೇರ್ ತೆಗೆದುಕೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಸಮಸ್ಯೆಗಳು ಆಗುತ್ತೆ. ವಿದ್ಯಾರ್ಥಿಗಳಿಗೂ ಒಳ್ಳೆ ಕಾಲ ಆಗಿದೆ. ಈ ಮಾಸದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಕೇರ್ಫುಲ್ ಮ್ಯಾನೇಜ್ಮೆಂಟ್ ಅನ್ನೋದು ಬೇಕಾಗುತ್ತೆ. ನೆಮ್ಮದಿ ಅನ್ನೋದು ಇರೋದಿಲ್ಲ. ಚತುರ್ಥ ಸ್ಥಾನದಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಏನಾದರೂ ಯೋಚಿಸ್ತಾ ಇರ್ತೀರ, ಮುಂದಿನ ಪ್ಲ್ಯಾನ್ ಬಗ್ಗೆ ಯೋಚಿಸ್ಬೋದು. ಯಾಕೆಂದರೆ ಪಂಚಮದಲ್ಲಿ ಬುಧ ಗ್ರಹ ಸೂರ್ಯಗ್ರಹಗಳ ಸಂಚಾರವು ಆಗ್ತಾ ಇರೋದ್ರಿಂದ ಗುರುಗ್ರಹದೊಂದಿಗೆ ಮುಂದಿನ ಯೋಜನೆಗಳ ಬಗ್ಗೆಯೇ ಯೋಚಿಸ್ತೀರಾ. ಅಂದರೆ ತಾಯಿಯೊಂದಿಗೆ ಸೇರಿಯೂ ಯೋಚಿಸ್ತೀರಾ. ಚತುರ್ಥ ಸ್ಥಾನದಲ್ಲಿ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ನೆಮ್ಮದಿ ಇರೋದಿಲ್ಲ. ಪರಿಹಾರವಾಗಿ ಗುರುಗ್ರಹವನ್ನು ನಿಮ್ಮ ಅದೃಷ್ಟಕ್ಕಾಗಿ ಪ್ರಾರ್ಥನೆ ಮಾಡಿ. ಮತ್ತು ಶನಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಶನಿಯ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮುಂದುವರಿಸಬೇಕಾಗುತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಮತ್ತು ದಶಾಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನು ವಿಶ್ವಶಕ್ತಿಯಲ್ಲಿ ನಿತ್ಯ ಪ್ರಾರ್ಥನೆ ಮಾಡಿ. ನಿತ್ಯದ ವಿಜಯಕ್ಕಾಗಿ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿ ಭಾನುವಾರಗಳಂದು ವಾರದ ವಿಜಯ ವಿಡಿಯೋವನ್ನು ನೋಡಿ ನಿತ್ಯದ ಸಕ್ಸಸ್ಸನ್ನು ನೀವು ಪಡೆದುಕೊಳ್ಳಬಹುದು. ನಕ್ಷತ್ರಗಳ ಆಧಾರಿತವಾಗಿ ನಾನು ದಿನಾಂಕಗಳನ್ನು ತಿಳಿಸ್ತೇನೆ. ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಓವರ್ ಸ್ಟ್ರೆಸ್ಗೆ ಒಳಗಾಗಬೇಡಿ. ಷಷ್ಠ ಸ್ಥಾನವನ್ನು ಸೂರ್ಯಗ್ರಹ ಪ್ರವೇಶಿಸ್ತಾರೆ, ಬುಧಗ್ರಹ ಪ್ರವೇಶಿಸ್ತಾರೆ. ಓವರ್ ಥಿಂಕಿಂಗ್ ಮಾಡಬೇಡಿ. ಯಾವಾಗಲೂ ಸಮಾಧಾನಕರವಾಗಿ ಮನಸ್ಸನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ವ್ಯಕ್ತಿತ್ವ ಆಗ್ಬೋದು, ಗೌರವ, ಯಾವುದೇ ವಿಷಯಗಳಿಗೆ ಧಕ್ಕೆ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.